ನಾನಿಲ್ಲಿ ದ್ರಾಕ್ಷಿನ ಫುಲ್ಲು ನೀರಲ್ಲಿ ಒಂದು ನೈಟ್ ಫುಲ್ಲು ನೆನೆ ಹಾಕೊಂಡಿದ್ದೀನಿ. ದ್ರಾಕ್ಷಿ ಹಾಗೆ ಖರ್ಜೂರ, ಒಂದು 10 ಖರ್ಜೂರ, ದ್ರಾಕ್ಷಿನೇ ಜಾಸ್ತಿ ಇರಬೇಕು. ಹಾಗೆ ಗೋಡಂಬಿ ಜ್ಯೂಸ್ ಮಿಕ್ಸಿಗೆ ಹಾಕೊಂಡು ನೀಟಾಗಿ ರುಬ್ಕೋತೀನಿ. ಯಾವುದೇ ನೀರನ್ನು ಸಹ ಹಾಕಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕು. ತಳವಾದ ಒಂದು ಪಾತ್ರೆ, ತುಪ್ಪ ಹಾಕೊಂಡಿದ್ದೀನಿ 2 ಸ್ಪೂನು. ಇವಾಗ ರುಬ್ಬಿರುವ ಒಂದು ದ್ರಾಕ್ಷಿಯನ್ನ ಹಾಕೊಳ್ಳೋಣ. ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಜಸ್ಟ್ ನೀರಲ್ಲಿ ನೆಂದಿರತ್ತಲ್ವಾ, ಇದೇ ಈ ತರ ಆಗುತ್ತೆ. ಇಷ್ಟು ಬೆಂದಿದೆ ದ್ರಾಕ್ಷಿನ ರುಬ್ಬಿರೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಹುಳಿ ಅಂಶ ಮತ್ತೆ ದ್ರಾಕ್ಷಿ ಇರುತ್ತೆ, ಸ್ವೀಟ್ ಹುಳಿ ಅಂಶ, ಆದ್ರಿಂದ ಹುಣಸೆ ಹಣ್ಣು, ಬೆಲ್ಲ ಹಾಕೋಬೇಕು. ಇವಾಗ ನೀವು ಯಾವ ಖಾರದ ಪುಡಿ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಉತ್ತರ ಕರ್ನಾಟಕದ ಖಾರದ ಪುಡಿಯನ್ನ ನಾನು ಇಲ್ಲಿ ಯೂಸ್ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಆದ್ರಿಂದ ಈ ಮಸಾಲೆಯನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಬೇಯಬೇಕು. ಸ್ವಲ್ಪ ಗೊಜ್ಜು ರೀತಿ ಅಲ್ವಾ ಮಾಡ್ತಿರೋದು, ಆದ್ರಿಂದ ಸ್ವಲ್ಪ ಫ್ರೈ ಆಗಲಿ. ಇವಾಗ ಫ್ಲೇವರ್ಗೆ ಕರಿಬೇವಿನ ಸೊಪ್ಪು ಹಾಕೋಬಹುದು. ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಸೇಮ್ ಪುಳಿಯೋಗರೆ ಗೊಜ್ಜು ತರ ಇರುತ್ತೆ. ಇದು ಚಪಾತಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ.